ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಂದೇಶದೊಟ್ಟಿಗೆ ನಿಮ್ಮನ್ನು ನೋಡಲು ಕೊಟ್ಟಂತ ಮಹಾ ದೇವರ ಕೃಪೆಗಾಗಿ ನಾನು ಕರ್ತನನ್ನು ಯಾವಾಗಲೂ ವಂದಿಸುತ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ದಿವಸ ನಿಮ್ಮೊಟ್ಟಿಗೆ ದೇವರು ಮಾತನಾಡಲಿಕ್ಕೆ ಬಂದಿರುವಂತ ಒಂದು ದೈವ ಸಂದೇಶ ಏನಂತಂದ್ರೆ, ನಂಬಿಕೆ ಮಾತ್ರ ಇರಲಿ. ಇವತ್ತು ಎಷ್ಟೋ ಜನಗಳು ಕ್ರೈಸ್ತರಾಗಿದ್ದೀರಾ, ಎಷ್ಟೋ ಜನಗಳು ಸಭೆಗೆ ಹೋಗ್ತಾ ಇದ್ದೀರಾ, ಎಷ್ಟೋ ಜನಗಳು ಬೈಬಲ್ ಓದ್ತಾ ಇದ್ದೀರಾ, ಎಷ್ಟೋ ಜನಗಳು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಆದರೆ ಸಮಯಗಳಲ್ಲಿ ಎಷ್ಟೋ ಒಂದು ಸೋಲುವಿಕೆ ಬಂದಾಗ ಸೋತು ಹೋಗುವಂಥದ್ದು, ನಂಬಿಕೆಯಲ್ಲಿ ಬಿದ್ದೋಗುವಂಥ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಂದೇಶದಲ್ಲಿ ನೀವು ಕೇಳುವಾಗ ಖಚಿತವಾಗಿ ನಿಮ್ಮ ನಂಬಿಕೆಯು ಬಲವಾಗುತ್ತದೆ. ಇದನ್ನ ಗಮನ ಇಟ್ಟು ಕೇಳ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡ್ತಾನೆ. ವಾಕ್ಯದ ಭಾಗದಲ್ಲಿ ನಾವು ತೆಗೆದು ಓದೋಣ. ಮಾರ್ಕ 5ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡ್ರಿ, ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅಲ್ಲೂಯ. ನೋಡಿದ್ರ, ದೇವರು ಹೇಳ್ತಾ ಇದ್ದಾನೆ, ಇವತ್ತು ಸಭಾಮಂದಿರದ ಮಗಳನ್ನ ಅಲ್ಲಿರುವಂತ ಕಳ್ಕೊಂಡಿದ್ದಾನೆ, ಸತ್ತು ಹೋದಳು. ಆದರೆ ಇವತ್ತು ದೇವರೊಂದು ಮಾತು ಹೇಳ್ತಾ ಇದ್ದಾಳೆ, ನಂಬಿಕೆ ಮಾತ್ರ ಇರಲಿ. ಏನೆಲ್ಲ ನಿಮ್ಮ ಜೀವಿತದಲ್ಲಿ ಸತ್ತಂತ ಕಾರ್ಯಗಳೆಲ್ಲ ನೀವು ನೋಡ್ತಾ ಇದ್ರು, ನಿನ್ನ ಕುಟುಂಬದಲ್ಲಿ ಸಮಾಧಾನ ಸತ್ತಿರುವಂತ ಕಾರ್ಯ ಇರ್ಬೋದು, ಇನ್ನು ಸಮಾಧಾನನೇ ಬರಲ್ಲ, ಇನ್ನು ಸಂತೋಷನೇ ಬರಲ್ಲ, ಇನ್ನು ನಾನು ಆಶೀರ್ವದಿಸಲ್ಪಡೋದೇ ಇಲ್ಲ, ಇನ್ನು ನನ್ನ ಕಥೆನೇ ಮುಗಿದೋಯ್ತು, ಇನ್ನು ನನ್ನ ಜೀವನನೇ ಇಷ್ಟೇ ಎಂಬುದಾಗಿ ಅಂದುಕೊಂಡಿರುವ ನಿನಗೆ ದೇವರು ಹೇಳ್ತಾ ಇದ್ದಾನೆ, ಪ್ರಿಯ ಸಹೋದರ ಸಹೋದರಿ, ನಂಬಿಕೆ ಮಾತ್ರ ಇರಲಿ. ನೀನು ಕಳಕೊಂಡದ್ದಕ್ಕೆ 2ರಷ್ಟು ದೇವರು ಕೊಡಲಿಕ್ಕಿದ್ದಾನೆ. ಅಂದು ಯೋಬನ ಚರಿತ್ರೆಯನ್ನು ಓದಿದ್ದೀರಾ. ಯೋಬನು ನಂಬಿಕೆ, ದೇವರಲ್ಲಿಟ್ಟಂತ ಆ ನಂಬಿಕೆ ಎಂದಿಗೂ ಬಿದ್ದೋಗ್ಲಿಲ್ಲ. ಆತನ ನಂಬಿಕೆ ಇದ್ದ ನಿಮಿತ್ತವಾಗಿ, ದೇವರನ್ನೇ ಆತುಕೊಂಡ ನಿಮಿತ್ತವಾಗಿ ಅವನು ಏನನ್ನ ಕಳಕೊಂಡನೋ ಅದಕ್ಕೆ 2ರಷ್ಟು ಆತನು ಹೊಂದಿಕೊಳ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನೀನು ಏನೇ ಸನ್ನಿವೇಶವನ್ನು ಆಗ ಹೋಗ್ತಾ ಇದ್ರು, ನಿನ್ನ ಒಳಗಡೆ ನಂಬಿಕೆ ಮಾತ್ರ ಇರಲಿ. ನಂಬಿಕೆಯನ್ನು ಬಿಟ್ಟು ಬೇರೆ ಯಾವುದು ನಿನ್ನನ್ನು ಒಳಗಡೆ ಪ್ರವೇಶ ಮಾಡದಂತೆ ನೀವು ನೋಡ್ಕೊಳ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ಈಗ ಯೋಚನೆ ಮಾಡ್ರಿ, ಇಲ್ಲಿರುವಂತ ಜನಗಳೆಲ್ಲ ಏನ್ ಮಾಡಿದಾರೆ ಅಂದ್ರೆ, ಸತ್ತು ಹೋದ ಮೇಲೆ ಅವ್ರನ್ನ ಮಣ್ಣಲ್ಲಿ ಊತಾಕದ ಅಷ್ಟೇನೆ, ಬೇರೆ ಯಾವುದೇ ರೀತಿಯಾದ ಮಾರ್ಗ ಇಲ್ಲ ಬದುಕಿಸೋದಿಕ್ಕೆ ಅಂತ ಅಂದುಕೊಂಡಂತ ಜನಗಳು. ಸತ್ತೋದ್ಮೇಲೆ ಮುಗೀತು ಅಷ್ಟೇನೆ ಅಂತ. ಆದ್ರೆ ಇಲ್ಲಿ ಯೇಸು ಸ್ವಾಮಿಯನ್ನ ಕರೆಯಲಿಕ್ಕೆ ಬಂದಂತವನು, ಯೇಸು ಸ್ವಾಮಿಯನ್ನ ನಂಬಿದಂತ ಮಗನು ಇಲ್ಲಿ ದೇವರ ಜೊತೆಯಲ್ಲಿ ಬರ್ತಿರ್ಬೇಕಾದಾಗ ಆ ಸಭಾಮಂದಿರ ಕಡೆಯವನು ಬಂದು ಹೇಳ್ತಾ ಇದ್ದಾನೆ, ನಿನ್ನ ಮಗಳು ತೀರಿದಳು, ಗುರುವಿಗೆ ಏನು ತೊಂದರೆ ಕೊಡಬೇಡ. ದೇವರು ಲಕ್ಷ್ಯ ಮಾಡಲಿಲ್ಲ ಆ ಮಾತನ್ನ. ಆ ಅಧಿಕಾರಿಗೆ ದೇವರು ಹೇಳ್ತಾ ಇದ್ದಾರೆ, ನಂಬಿಕೆ ಮಾತ್ರ ಇರಲಿ, ಭಯ ಪಡಬೇಡ. ಭಯ ಇರುವ ಜಾಗದಲ್ಲಿ ನಂಬಿಕೆ ಇರಲ್ಲ ರೀ. ಇವತ್ತು ನಿನ್ನ ಒಳಗಡೆ ನಂಬಿಕೆ ಇರೋದಾದ್ರೆ ಭಯ ಇರೋದಿಲ್ಲ. ಎಂತ ಪ್ರಾಬ್ಲಮ್ ಬಂದ್ರೂ ದೇವರೇ ಅದನ್ನೆಲ್ಲವನ್ನು ಬಚಾವ್ ಮಾಡ್ತಾನೆ, ಎಲ್ಲವನ್ನು ಎದುರಿಸಿ ನಮ್ಮ ಧೈರ್ಯವನ್ನು ನಿಲ್ಲಿಸ್ತಾನೆ ಎಂಬುದಾಗಿ ನಿನ್ನ ಒಳಗಡೆ ಒಂದು ನಂಬಿಕೆ ಇರ್ತದೆ. ಯೇಸು ಸ್ವಾಮಿಯನ್ನ ನಂಬುವಂತವರು, ಯೇಸು ಸ್ವಾಮಿಯಲ್ಲಿ ನಂಬಿ ಪ್ರಾರ್ಥನೆ ಮಾಡುವಂತವರು, ದೇವರಲ್ಲಿ ನೆಲೆಗೊಂಡಂತವರು, ದೇವರ ನಂಬಿಕೆಯಲ್ಲಿ ನೆಲೆಗೊಂಡಂತವರು, ಸಾವಿನ ಪರಿಸ್ಥಿತಿ ಬಂದರು, ಎಂತ ಮರಣಕರವಾದ ರೋಗಗಳು ಬಂದರು, ಎಂತ ಸಮಸ್ಯೆಗಳು ಎದುರಾದರು, ಅವರು ಎಂದಿಗೂ ಸೋತು ಹೋಗೋದಿಲ್ಲ. ಕರ್ತನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೀತಾ ಇರ್ತಾರೆ. ಇವತ್ತು ನೀನು ಯಾವ ರೀತಿ ಇದೆಯಾ? ಇವತ್ತು ಸಭಾಮಂದಿರದ ಅಧಿಕಾರಿಗೆ ದೇವರು ಹೇಳ್ತಾ ಇದ್ದಾನೆ, ನಂಬಿಕೆ ಮಾತ್ರ ಇರಲಿ, ಭಯ ಪಡಬೇಡ. ಇವತ್ತು ನಿನಗೂ ದೇವರು ಅದನ್ನೇ ಹೇಳ್ತಾ ಇದ್ದಾನೆ. ನೀನೆಲ್ಲವನ್ನ ಕಳೆದುಕೊಂಡಿದ್ದೀಯಾ? ಎಲ್ಲವನ್ನ ನಿನ್ನಿಂದ ಕೈ ಮೀರಿ ಹೋಗಿದ್ಯಾ? ಇನ್ನು ಇದು ಬದುಕಿಸೋದಿಕ್ಕಾಗಲ್ಲ ಅಂದ್ಕೊಳ್ತಾ ಇದೀಯಾ? ಇನ್ನು ಇಷ್ಟೇ ಜೀವನ ಎಂಬುದಾಗಿ ಅಂದುಕೊಳ್ತಾ ಇದೀಯಾ? ನನ್ನ ಜೀವಿತ ಇನ್ನು ದೇವರಿಗಾಗಿ ಬದುಕೋದಿಕ್ಕಾಗಲ್ಲ ಅಂದುಕೊಳ್ತಾ ಇದೀಯಾ? ಇಲ್ಲ, ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಂಬಿಕೆ ಮಾತ್ರ ಇರಲಿ. ನಿನಗೆ ನಂಬಿಕೆ ಮಾತ್ರ ಇರಲಿ. ಈ ನಂಬಿಕೆ ಬರದಲ್ಲೇ ಇರೋದಕ್ಕೆ ಮೂಲ ಕಾರಣ ಏನು ಗೊತ್ತಾ? ನೋಡ್ರಿ, ಅದು ಹಾಗೆ ಮುಂದಿನ ವಾಕ್ಯವನ್ನು ಓದ್ಕೊಳ್ಳೋಣ. ಮತ್ತು ಆತನು ಪೇತ್ರ, ಯಾಕೋಬ, ಯೋಹಾನನು ಯಾಕೋಬ ತಮ್ಮನಾದ ಯೋಹಾನನ್ನು ಇವರನ್ನೇ ಹೊರತು ಯಾರನ್ನು ಆ ಸಭಾಮಂದಿರದ ಮನೆಯೊಳಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಅಂದ್ರೆ ಇವತ್ತು ನೀನೇನೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ, ವ್ಯಾಪಾರ ಮಾಡ್ಬೇಕಂದ್ರೂ, ಒಂದು ಕೆಲಸ ಮಾಡ್ಬೇಕಂದ್ರೂ, ಒಂದು ಒಳ್ಳೆ ಶುಭ ಕಾರ್ಯ ಮಾಡ್ಬೇಕಂದ್ರೂ ನಿನ್ನ ಜೊತೆಯಲ್ಲಿ ಯಾರಿದ್ದಾರೆ? ನಿನ್ನ ಜೊತೆಯಲ್ಲಿ ಅಪನಂಬಿಕೆಯಲ್ಲಿರುವಂತವ್ರು, ಭಯದಲ್ಲಿರುವಂತವ್ರು, ಡೌಟ್ ಅಲ್ಲೇ ಮಾತನಾಡುವಂತವ್ರು ನಿನ್ನ ಜೊತೆಯಲ್ಲಿದ್ರೆ ನೀನ್ ಹೆಂಗ್ ಆಶೀರ್ವಾದ ಅಂತ್ಯ? ನಿನ್ನ ಒಳಗಡೆ ಹೆಂಗೆ ನಂಬಿಕೆ ಬರ್ತದೆ? ಯೋಚನೆ ಮಾಡಿ ನೋಡ್ರಿ. ಇವತ್ತು ನಿನ್ನ ಜೀವಿತದಲ್ಲೂ ಅಷ್ಟೇನೆ ದೇವರು ಅದನ್ನೇ ಕೇಳ್ತಾ ಇರೋದು. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೊತೆಯಲ್ಲಿ ಯಾರಿದ್ದಾರೆ? ಅಪನಂಬಿಕೆಯಲ್ಲಿ ಇದ್ದಾರ?
ಕೀರ್ತನೆ 1ನೇ ಅಧ್ಯಾಯ 1ನೇ ವಚನವನ್ನ ಗಮನ ಇಟ್ಟು ಓದ್ ನೋಡ್ರಿ. ಯಾರ ಜೊತೆ ನಡಿಬಾರ್ದು, ಯಾರ ಜೊತೆ ಕೂತ್ಕೊಬಾರ್ದು, ಯಾರ ಜೊತೆ ನಿಂತ್ಕೊಬಾರ್ದು ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ಯೋಚನೆ ಮಾಡ್ರಿ. ಧರ್ಮದಿಂದ ಕೂತ್ಕೊಳ್ಬೇಡ್ರಿ, ದುಷ್ಟ ಜನ ಸವಾಸ ಬೇಡ, ಪಾಪಾತ್ ಮಾರ್ಗದಲ್ಲಿ ನಡಿಬೇಡ. ದೇವರ ಧರ್ಮಶಾಸ್ತ್ರ ಮಾತ್ರನೇ ನಿನ್ನ ಬಾಯಲ್ಲಿರಲಿ. ಇವತ್ತು ನಿನ್ನ ಜೊತೆಯಲ್ಲಿ ಯಾರಿದ್ದಾರೆ? ಇವತ್ತು ನಿನ್ನ ಆಶೀರ್ವಾದ ಹೊಂದದಲ್ಲಿ ಇರೋದಕ್ಕೆ ಕಾರಣ ಏನು ಗೊತ್ತಾ? ನಿನ್ನ ಒಳಗಡೆ ನಂಬಿಕೆ ಇಲ್ಲ. ಈ ನಂಬಿಕೆಯನ್ನ ನಾಶಪಡಿಸುವಂತ ಜನಗಳು ನಿನ್ನ ಸರೌಂಡಿಂಗ್ ಅಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಸುತ್ತಲೂ ಈ ಒಂದು ಅಪನಂಬಿಕೆ ತರುವಂತರು ನೋಡ್ರಿ. ಮುಂದಿನ ವಾಕ್ಯ ಹಾಗೆ ಹೇಳ್ತದೆ, ಇದನ್ನ ಇನ್ನೂ ಸ್ಪಷ್ಟವಾಗಿ ನಾವು ಓದ್ಕೊಳ್ಳೋಣ. ಲೂಕ 8ನೇ ಅಧ್ಯಾಯ 50ನೇ ವಚನ ನೋಡ್ರಿ. ಆತನು ಇನ್ನು ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯನ್ನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟಳು. ಹಲ್ಲೆಲೂಯಾ. ನೋಡ್ರಿ, ನಂಬಿಕೆ ಇರುವಂತವನು, ನಂಬಿಕೆಯಲ್ಲಿ ಬೆಳೆಯುವಂತವನು, ನಂಬಿಕೆಯಲ್ಲಿ ನಡೆಯುವಂತವನು, ಅವನ ಒಳಗಡೆ ಏನಿರ್ತದಂದ್ರೆ ಏನೆಲ್ಲ ಸತ್ತಿರ್ತದೋ ಅದೆಲ್ಲ ಎಬ್ಬಿಸುವಂತ ಕರ್ತನು ನನ್ನ ಜೊತೆಲಿದ್ದಾನೆ ಎಂಬುದಾಗಿ ನಂಬಿಕೆ ಇರ್ತದೆ. ಇವತ್ತು ದೇವರು ಹೇಳ್ತಾ ಇದ್ದಾನೆ ಏನಂತ? ನಂಬಿಕೆ ಮಾತ್ರ ಇರಲಿ ನಿನಗೆ. ನಂಬಿಕೆ ಬಿಟ್ಟು ಬೇರೆ ಏನಿರಕೂಡದು. ನಿನ್ನ ಒಳಗಡೆ ನಂಬಿಕೆ ಇಲ್ಲ ಅಂತಂದ್ರೆ ಏನು ಬದುಕಿಸೋದಕ್ಕಾಗಲ್ಲ. ಇವತ್ತು ದೇವರು ಎಷ್ಟು ಹೇಳೋದು, ನೀನು ದೇವರನ್ನ ನಂಬುವುದಾದರೆ ದೇವರ ಮಹಿಮೆನ ಕಾಣ್ತೀಯ. ಇವತ್ತು ಸಭಾಮಂದಿರದ ಅಧಿಕಾರಿಗೆ ಮಗಳು ಸತ್ತು ಹೋಗಿದ್ದಾಳೆ, ಜನಗಳೆಲ್ಲ ಇನ್ನು ಅವಕ್ಕೆ ನಾವು ಊಡಿಡಬೇಕು. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಬದುಕ್ತಾಳೆ. ಇವತ್ತು ನಿನ್ನ ಜೀವಿತದಲ್ಲಿ ಅಷ್ಟೇನೆ, ಏನೆಲ್ಲ ನೀನು ಕಳ್ಕೊಂಡಿದ್ಯೋ, ಏನೆಲ್ಲ ನಿನ್ನ ಜೀವಿತದಿಂದ ಬಿಟ್ಟೋಗಿದೆ ಎಂಬುದಾಗಿ ಅಂದುಕೊಂಡಿದ್ಯೋ, ಇನ್ನು ಯಾವುದು ಸಿಗಲ್ಲ, ಈ ಆಶೀರ್ವಾದಗಳು ಸಿಗಲ್ಲ ಎಂಬುದಾಗಿ ನೀನು ಅಂದುಕೊಳ್ತಾ ಇದೆಯೋ, ಪ್ರಿಯ ಸಹೋದರ ಸಹೋದರಿ, ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಎಲ್ಲವನ್ನ ತಿರುಗಿ ದೇವರು ಬದುಕಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಕಳ್ಕೊಂಡದೆಲ್ಲವನ್ನ ದೇವರು ಹಿಂತಿರುಗಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ನಂಬಲಿಕ್ಕೆ ರೆಡಿಯಾಗಿದ್ಯಾ? ನಿನ್ನ ಒಳಗಡೆ ಆ ನಂಬಿಕೆ ಇದೆಯಾ? ನಿನ್ನ ಒಳಗಡೆ ಆ ಬಲವಾದ ಶಕ್ತಿ ಇದೆಯಾ? ದೇವರೊಂದೇ ಕೇಳ್ತಾನೆ. ಒಬ್ಬ ಕುಷ್ಠರೋಗಿ ಬರ್ತಾನೆ, ಆ ಕುಷ್ಠರೋಗಿಗೆ ನಾನು ನಿನ್ನನ್ನ ಗುಣಪಡಿಸ್ತೀನಿ ಎಂಬುದಾಗಿ ನಂಬುತ್ತೀಯಾ ಅಂತ ಕೇಳ್ತಾರೆ. ನಂಬುತ್ತೇನೆ ಸ್ವಾಮಿ ಎಂಬುದಾಗಿ ಹೇಳ್ತಾನೆ. ಆವಾಗ ಆತನ ಗುಣ ಆಗ್ತಾನೆ. ಇವತ್ತು ನಿನ್ನ ಜೀವಿತದಲ್ಲೂ ಅಷ್ಟೇನೆ, ನೀನು ದೇವರನ್ನು ನಂಬುವುದಾದರೆ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ನೀನು ಕಳ್ಕೊಂಡ ಎಲ್ಲ ಆಶೀರ್ವಾದಗಳನ್ನು ದೇವರಿಗೆ ತಿರುಗಿ ಕೊಡಲಿಕ್ಕಿದ್ದಾನೆ. ನಂಬಿಕೆ ಮಾತ್ರ ಇರಬೇಕು. ನೋಡ್ರಿ, ಅಲ್ಲಿ ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರ, ಯೋಹಾನ, ಯಾಕೋಬರನ್ನು, ಆ ಹುಡುಗಿಯ ತಂದೆ ತಾಯಿಗಳನ್ನು, ಇಷ್ಟು ಮಂದಿಯನ್ನು ಹೊರತು ಬೇರೆ ಯಾರನ್ನು ತನ್ನ ಸಂಗಡ ಒಳಕ್ಕೆ ಬರಗೊಳಿಸಲಿಲ್ಲ. ಯಾಕೆ? ಈ ಜನಗಳನ್ನು ಮಾತ್ರ, ತನ್ನ ಜೊತೆಯಲ್ಲಿದ್ದಂಥ 3 ಮಂದಿಗಳು ಮತ್ತೆ ಅವರ ತಂದೆ ತಾಯಿಗಳನ್ನು ಮಾತ್ರ ಯಾಕೆ ದೇವರು ಅವರು ಕರ್ಕೊಂಡು ಹೋಗ್ತಾ ಇದ್ದಾನೆ? ಒಂದೇ ಕಾರಣ, ತನ್ನ ಶಿಷ್ಯರು ದೇವರನ್ನು ನಂಬಿರುವಂತವರು. ಅಪನಂಬಿಕೆ ಇಲ್ಲ, ದೇವರು ಬದುಕಿಸ್ತಾನಂತ ನಂಬಿಕೆ ಆ 3 ಜನರಿಗಿದೆ. ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಆ ತಂದೆ ತಾಯಿಗೆ ದೇವರು ಹೇಳಿದ್ದಾನೆ. ಅವ್ರು ನಂಬ್ತಾ ಇದ್ದಾರೆ. ಈಗ ಎಲ್ಲರನ್ನ ಯಾಕೆ ಹೊರಗಡೆ ಕಳಿಸ್ತಾ ಇದ್ದಾನೆ ನೋಡ್ರಿ. ಎಲ್ಲರೂ ಅಳುತ್ತಾ ಆಕೆಗೋಸ್ಕರ ಎದೆಬಡಿಕೊಳ್ತಾ ಇದ್ದರು. ಯೇಸು, ಅಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲಾಗಿ ಜನರು ಆಕೆ ಸತ್ತಿದ್ದಾಳೆ ಎಂದು ತಿಳಿದುಕೊಂಡಿದ್ದರಿಂದ ಆತನನ್ನು ಪರಿಹಾಸ್ಯ ಮಾಡ್ತಾ ಇದ್ದಾರೆ. ನೋಡ್ದ, ಯಾಕೆ ದೇವರನ್ನ ಆಚೆ ಕಳಿಸಿದ್ರು ಅಂದ್ರೆ ಅವರ ನಂಬಿಕೆ ವಿಷಯದಲ್ಲಿ ಪರಿಹಾಸ್ಯ ಮಾಡ್ತಾ ಇದ್ದಾರೆ. ನೀನು ಯೇಸು ಸ್ವಾಮಿ ನಂಬಿದೆ ಅಂತಂದ್ರೆ ನೀನು ವಿರುದ್ಧವಾಗಿ ಬೇಡದಲ್ಲಿರುವಂತ ಒಂದು ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ನೀನೇನಾದ್ರು ಈ ತರ ಯೇಸು ಸ್ವಾಮಿ ನಂಬೋದಾದ್ರೆ ಈ ರೀತಿಯಾಗಿ ಅದ್ಭುತ ನಡೀತದೆ, ದೇವರು ನಮ್ಮನ್ನು ಮುಟ್ಟಿ ಗುಣಪಡಿಸ್ತಾರೆ, ರೋಗವನ್ನ ನೀಗಿಸ್ತಾರೆ, ಶಾಪಗಳನ್ನ ನೀಗಿಸ್ತಾರೆ, ಈ ಸತತ ಕಾರ್ಯಗಳನ್ನ ಪುನಃ ಎಬ್ಬಿಸಿದ್ದಾರೆ, ನಿನ್ನ ಜೀವಿತದಲ್ಲಿ ಎಬ್ಬಿಸ್ತಾರೆ, ಒಂದು ಕ್ಷಣ ನಂಬು ಎಂಬುದಾಗಿ ಹೇಳಲ್ಪಟ್ಟಾಗ ಆ ಜನಗಳು ಹೇಳ್ತಾರೆ, ನೀನಾದ್ರೂ ನಂಬಿದ್ಯಾ, ನಿನಗೆ ಬುದ್ಧಿ ಇಲ್ಲ, ಮತಾಂತರ ಮಾಡುವಂತ ದೇವರು ಎಂಬುದಾಗಿ ಹೇಳಲಾಗಲ್ಪಡ್ತದೆ. ಆದ್ರೆ ಇಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ಅಪನಂಬಿಕೆಯಲ್ಲಿರುವಂತವರನ್ನ ದೇವರು ಹೊರಗಡೆ ಕಳಿಸ್ತಾ ಇದ್ದಾರೆ. ಗುಡುಗುಟ್ಟು ಬರೋನ್ನ, ಹಾಸ್ಯ ಮಾಡುವಂತವರನ್ನ ದೇವರು ಹೊರಗಡೆ ಕಳಿಸ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ. ನಿನ್ನ ಜೀವಿತದಿಂದ ಯಾವಾಗ ಅಪನಂಬಿಕೆ ಮಾತನಾಡುವಂತವ್ರನ್ನ, ಗುಡುಗುಟ್ಟುವಿಕೆಯವ್ರನ್ನ, ಮತ್ತೆ ಯಾವಾಗ ನಿನ್ನ ಜೀವಿತದಿಂದ, ನಿನ್ನ ಭವಿಷ್ಯದಿಂದ, ನಿನ್ನ ಕುಟುಂಬದಿಂದ ತೆಗೆದು ಎಸೆತೀಯೋ ಅವಾಗ್ಲೇನೆ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಕಾಣಲಿಕ್ಕೆ ಸಾಧ್ಯ, ನಂಬಿಕೆ ಬರಲಿಕ್ಕೆ ಸಾಧ್ಯ. ಯೋನನ ಸ್ಟೋರಿಯನ್ನ ನೋಡ್ರಿ. ಯೋನನು ದೇವರ ವಿರುದ್ಧವಾಗಿ ನಂಬಿಕೆ ಇಲ್ಲದ ಹಾಗೆ, ಆ
ಅದನ್ನ ದೇವರಿಗೆ ಅವಿದ್ಯನಾಗಿ ನಡೆಯುತ್ತಾ ಒಂದು ಬೇರೆ ನಿಲುವೆ ಪಟ್ಟಣಕ್ಕೆ ಹೋಗ್ಬೇಕಾದವನು ತಾರ್ಸಿಸ್ಗೆ ಹೊರಡ್ತಾ ಇರ್ತಾನೆ. ಅವನ ನಿಮಿತ್ತವಾಗಿ ಆ ಬೋಟಿಗೆ ಒಂದು ತೊಂದರೆ ಬರ್ತದೆ. ಅವನನ್ನು ಯಾವಾಗ ಸಮುದ್ರದಲ್ಲಿ ಬಿಸಾಡ್ತಾರೋ ಅವಾಗಲೇ ಬಿರುಗಾಳಿ ನಿಲ್ತದೆ. ಇವತ್ತು ನಿನ್ನ ಒಳಗಡೆ ಅಷ್ಟೇ ಒಬ್ಬ ವ್ಯಕ್ತಿ ಅಪನಂಬಿಕೆಯಲ್ಲಿರುವಂತವನು, ಅವಿದ್ಯನಾಗಿ ನಡೆಯುವಂತವನು, ದೇವರಿಗೆ ಇಷ್ಟ ಇಲ್ಲದ ಕಾರ್ಯ ಮಾಡುವಂತವನು ನಿನ್ನ ಸುತ್ತಲೂ ಯಾರಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಮೊದಲು ಅದರಿಂದ ಪ್ರತ್ಯೇಕಗಳು. ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ನೀನು ಹೊಂದಿಕೊಳ್ಳುತ್ತೀಯ. ನೀನು ಯಾವಾಗ ನೀನು ಆ ರೀತಿಯಾಗಿ ನಿನ್ನ ಸುತ್ತಲಿರುವಂತಹ ಜನಗಳು ಅಪನಂಬಿಕೆಯಲ್ಲಿ ಇರ್ತಾರೋ ನಿನ್ನ ಜೀವಿತದಲ್ಲಿ ಎಲ್ಲ ಅಪನಂಬಿಕೆಯಲ್ಲಿ ನಡೀತಾ ಇರ್ತದೆ. ಯಾವುದರಲ್ಲೂ ಸಕ್ಸಸ್ ಆಗಲ್ಲ. ನೀನು ನಂಬುವುದಾದ ದೇವರನ್ನು ನಂಬು, ದೇವರ ಮಾರ್ಗದಲ್ಲಿ ನಡಿ. ನಿನ್ನ ನಂಬಿಕೆ ಎಂದಿಗೂ ಬಿದ್ದೋಗಬಾರದು. ನಿನ್ನ ನಂಬಿಕೆ ಯಾವಾಗಲೂ ಬಲವುಳ್ಳದಾಗಿರ್ಬೇಕು. ದೇವರ ಶಕ್ತಿ ನಿನ್ನ ಮೇಲೆ ಇದೆ. ದೇವರ ಶಕ್ತಿ ನಿನ್ನ ಮೇಲೆ ಇದೆ. ದೇವರ ಕೃಪೆ ನಿನ್ನ ಮೇಲೆ ಇದೆ. ನಿನ್ನನ್ನು ಕರೆಯಲ್ಪಟ್ಟಿದ್ದಾನೆ. ನಿನ್ನ ಮೇಲೆ ದೇವರ ಕೃಪೆ ಇದೆ. ನಿನ್ನ ಮೇಲೆ ದೇವರ ಮಹಿಮೆ ಇದೆ. ನಿನ್ನನ್ನು ಕರ್ತನು ಪ್ರೀತಿಸ್ತಾ ಇದ್ದಾನೆ. ನೀನು ಮಾಡಬೇಕಾದ ಕಾರ್ಯ ಏನಂತಂದ್ರೆ ದೇವರನ್ನು ಮಾತ್ರ ನಂಬಬೇಕು. ಭಯ ಪಡಬೇಡ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನೋಡ್ರಿ, ಅದಾದ್ಮೇಲೆ ದೇವರು ಏನ್ ಹೇಳ್ತಾನೆ? ಆಸೆ ಆಡಿದಂತವನ್ನ ಹೊರಗಡೆ ಕಳಿಸ್ತಾ ಇದ್ದಾನೆ. ಆದರೆ ಯೇಸು ಸ್ವಾಮಿ ಆಕೆ ಕೈ ಹಿಡಿದು ಅಮ್ಮಣ್ಣಿ ಏಳು ಎಂದು ಕೂಗಲು ಆಕೆಯ ಪ್ರಾಣ ತಿರುಗಿ ಬರ್ತಾರೆ. ಅಂದ್ರೆ ಪ್ರಾಣ ಹೋಗಿದೆ, ಆದರೆ ನಂಬಿಕೆ ಇರುವುದಾದರೆ ನಿಜವಾಗಿ ದೇವರು ಎಬ್ಬಿಸ್ತಾರೆ. ನನ್ನ ಜೀವಿತದಲ್ಲಿ ಒಂದು ಸಾಕ್ಷಿಯನ್ನು ನಾನು ಹೇಳ್ಕೊಡ್ತೀನಿ. ಒಂದು ಸಹೋದರಿ ಒಂದು ಹುಡುಗನ ಪ್ರೀತಿ ಮಾಡಿದ ನಂತರ ಅವರ ಮನೆಯಲ್ಲಿ ಒಪ್ಪದಲ್ಲೇ ಇರುವಾಗ ಹುಡುಗ ಬಂದು ನನಗೆ ಕಾಂಟ್ಯಾಕ್ಟ್ ಇದ್ದ. ಅವ್ರ ಮನೆಗೆ ಪ್ರಾರ್ಥನೆಗೆ ಅವ್ರ ತಂಗಿ ಬಂದು ನನ್ನ ಸಭೆಗೆ ಬರ್ತಾ ಇದ್ಲು. ಆ ಹುಡುಗ ಬಂದು ಬೇರೆ ಕ್ಯಾಸ್ಟ್ನ ಒಂದು ಹುಡುಗಿನ ಪ್ರೀತಿ ಮಾಡಿರ್ತಾನೆ. ಅವ್ರ ಹುಡುಗಿ ಕಡೆಯವ್ರು ಬಂದು ಬೇರೆ ಕ್ಯಾಸ್ಟ್ ಆಗಿರ್ತಾರೆ. ಹುಡುಗ ಬೇರೆ ಕ್ಯಾಸ್ಟ್, ಹುಡುಗಿ ಬೇರೆ ಕ್ಯಾಸ್ಟ್ ಆಗಿರ್ತಾರೆ. ಈಗ ಹುಡುಗಿ ಪಾಯ್ಸನ್ ತಗೊಂಡ್ಬಿಡ್ತಾಳೆ, ಮನೇಲಿ ಒಪ್ಪಿಲ್ಲ ಅಂತ. ಇನ್ನೇನು ಪಾಯ್ಸನ್ ತಗೊಂಡು ಇನ್ನೇನು ಜೀವ ಹೋಗ್ಬೇಕು. ಆ 11 ಗಂಟೆ ನೈಟಲ್ಲಿ ನನಗೆ ಫೋನ್ ಹಚ್ತಾರೆ. ಫೋನ್ ಮಾಡಿದಾಗ ಅವರು ಹುಡುಗ ಮಾತಾಡ್ತಾರೆ. ಎಲ್ಲಿದ್ದೀರಾ ಬ್ರದರ್ ಅಂತ ನಾನು ಕೇಳ್ತೀನಿ. ಇಲ್ಲೇ ಇದ್ದೀನಿ. ಹುಡುಗಿ ಮಗಳು ಅಂತ ಅಳ್ತಾ ಇದ್ದಾರೆ, ತುಂಬಾ ಅಳ್ತಾ ಇದ್ದಾರೆ. ನಾನು ಒಂದೇ ಮಾತು, ಭಯ ಪಡ್ಬೇಡ್ರಿ, ನಂಬಿಕೆ ಮಾತ್ರ ಇರಲಿ. ಲೌಡ್ ಸ್ಪೀಕರ್ ಕೊಟ್ಟು ಹುಡುಗಿ ಹತ್ರ ಫೋನ್ ಇಡ್ರಿ ಅಂತ ಹೇಳ್ತೀನಿ ನಾನು. ಈ ರೀತಿಯಾಗಿ ಇಟ್ಟ ನಂತರ ಆ ಹುಡುಗಿಯ ಜೀವಿತದಲ್ಲಿ ಒಂದು ಅದ್ಭುತ ನಡೀತದೆ. ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಮಾಡಿದ ನಂತರ ಆಮೇನ್ ಅಂತ ತಕ್ಷಣನೇ ಆ ಹುಡುಗಿ ಬಂದು ನಮ್ಮ ಸಭೆಯಲ್ಲಿ ಬಂದು ಸಾಕ್ಷಿ ಹೇಳಿದ್ಲು. ನಾನು ಪ್ರಾರ್ಥನೆ ಮಾಡ್ತಿರ್ಬೇಕಾದಾಗ ಆಕೆಯ ದೇಹದಿಂದ ಆತ್ಮ ಹೋಗ್ತಾ ಇತ್ತಂತೆ. ಯಾವಾಗ ಅಮೇನ್ ಅಂತ ಹೇಳಿದ್ನೋ ಹೋಗ್ತಿರುವಂತ ಆತ್ಮ ತಿರುಗಿ ಆಕೆಯ ದೇಹಕ್ಕೆ ಬಂದು ಸೇರ್ತಂತೆ. ಅಂದರೆ ಸಾಯ್ಬೇಕಾದಂತ ಆಕೆ ದೇವರು ಪುನಃ ಎಬ್ಬಿಸಿದ್ರು, ಪುನಃ ಜೀವವನ್ನು ಕೊಟ್ಟರು. ಆಕೆಯ ದೇಹದಿಂದ ಹೋಗ್ತಿದ್ದಂತ ಆತ್ಮವನ್ನು ಒಂದು ಪ್ರಾರ್ಥನೆಯಿಂದ, ನಂಬಿಕೆಯಿಂದ ಮಾಡಿದ ಒಂದು ಪ್ರಾರ್ಥನೆಯಿಂದ ತಿರುಗಿ ಜೀವವನ್ನು ಕೊಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನು ನಂಬುವುದಾದರೆ, ಇದು ನೀನು ನಂಬಿಕೆ ಇಡುವುದಾದರೆ, ನಿನ್ನ ಜೀವಿತದಲ್ಲಿ ಸತ್ತಂತ ಕಾರ್ಯಗಳನ್ನ, ಸಾಯುತ್ತಿರುವಂತ ಕಾರ್ಯಗಳನ್ನ ಪುನಃ ಬದುಕಿಸಲಿಕ್ಕೆ ದೇವರು ಶಕ್ತಿ ಉಳ್ಳವನಾಗಿದ್ದಾನೆ. ನೀನು ನಂಬಬೇಕಷ್ಟೇನೆ. ಇವತ್ತು ಲಾಜರನನ್ನ ಯೋಚನೆ ಮಾಡ್ರಿ. ಯೋಹಾನ 11ನೇ ಅಧ್ಯಾಯ 1ನೇ ವಚನದಿಂದ ಪ್ರಾರಂಭವಾಗ್ತದೆ. ಆ ವಾಕ್ಯದಲ್ಲಿ ಹೇಳ್ತದೆ, ಲಾಜರನು ಒಂದು ಮರಣಕರವಾದ ರೋಗದಲ್ಲಿ ಬೀಳ್ತಾನೆ, ಅಸ್ವಸ್ಥನಾಗ್ತಾನೆ. ಯೇಸು ಸ್ವಾಮಿಗೆ ಹೇಳಿ ಕಳಿಸ್ತಾನೆ. ಯೇಸು ಸ್ವಾಮಿಗೆ ಹೇಳಿ ಕಳಿಸಿದ್ರು ಆತನು ಬರೋದಿಲ್ಲ. 4 ದಿವಸಗಳಾದ ನಂತರ ಯೇಸು ಸ್ವಾಮಿ ಬರ್ತಾರೆ. ಬಂದ ನಂತರ ಅವರ ಅಕ್ಕ ಅಂದಿರು ಇಬ್ರು ಬಂದು ಯೇಸು ಸ್ವಾಮಿ, ಗುರುವೇ ನೀನು ಇಲ್ಲೇ ಎದ್ದಿದ್ದರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ. ಇನ್ನೊಂದು ಅಕ್ಕ ಬಂದು ಹೇಳ್ತಾರೆ, ಆಕೆನೂ ಅದೇ ಮಾತು ಹೇಳ್ತಾರೆ, ಗುರುವೇ ನೀನು ಎಲ್ಲಿದ್ದಿದ್ರೆ ಏನು ಸಾಯ್ತಾ ಇರಲಿಲ್ಲ. ದೇವರು ಇಬ್ರಿಗೂ ಒಂದು ಮಾತು ಹೇಳ್ತಾರೆ, ನಂಬಿಕೆ ಮಾತ್ರ ಇರಲಿ. ಈಗ ನೀನೇನು ಕೇಳಿಕೊಳ್ತೀಯೋ ಅದೇ ದೇವರನ್ನು ಕೊಡ್ತಾನೆ ಎಂಬುದಾಗಿ. ಅಲ್ಲಿ ದೇವರು ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆನ ಕಾಣುವಿ. ನೀನು ನಂಬಿದರೆ ದೇವರ ಮಹಿಮೆನ ಕಾಣುವಿ. ವಾಕ್ಯದಲ್ಲಿ ಬೇಕಾದ್ರೆ ಓದ್ ನೋಡ್ರಿ. ಯೋಹಾನ 11ನೇ ಅಧ್ಯಾಯ 1ನೇ ವಚನದಿಂದ ಪೂರ್ತಿ ಓದ್ಕೊಂಡು ಹೋಗೋದಾದ್ರೆ ಲಾಜರನ ಕುರಿತಾಗಿ ಮಾತನಾಡಲ್ಪಡ್ತದೆ. ಲಾಜರನು ಸತ್ತು 4 ದಿವಸ ಆಗೈತೆ. ಎಲ್ಲಾ ಜನಗಳು ತನ್ನ ಅಕ್ಕನೇ ಹೇಳ್ತಾ ಇದ್ದಾಳೆ, ಯೇಸು ಸ್ವಾಮಿ ಸಮಾಧಿಯಲ್ಲಿ ಇಟ್ಟಿದ್ದೀರಾ, ಹೋಗಿ ಕರೆದುಕೊಂಡು ಹೋಗ್ತಾರೆ. ಆ ಬಟ್ಟೆಯನ್ನ ಜರುಗಿಸ್ರಿ. ಆಗ ತನ್ನ ಸ್ವಂತ ಅಕ್ಕನೇ ಹೇಳ್ತಾ ಇದ್ದಾಳೆ ಏನಂತ, 4 ದಿನ ಆಗೈತೆ, ಸ್ಮೆಲ್ ಇರ್ತದೆ, ವಾಸನೆ ಅಂತಿರ್ತದೆ, ಏನಿಗೆ ಜರುಗಿಸುವುದು. ದೇವರು ಹೇಳ್ತಾರೆ, ನೀನು ನಂಬುವುದಾದರೆ ದೇವರ ಮಹಿಮೆನ ಕಾಣುತ್ತಿ. ನೀನು ನಂಬುವುದಾದರೆ ದೇವರ ಮಹಿಮೆನ ಕಾಣ್ತೀಯ. ಇವತ್ತು ಕರ್ತನು ಹೇಳ್ತಾ ಇದ್ದಾನೆ. ಆಗ ಆ ಕಲ್ಲನ್ನ ಜರುಗಿಸಿದ ನಂತರ ಒಂದು ಪ್ರಾರ್ಥನೆ ಮಾಡ್ತಾನೆ. ನನ್ನ ಪ್ರಾರ್ಥನೆಯನ್ನ ತಂದೆಯೇ ನೀನು ಯಾವಾಗಲೂ ಕೇಳುತ್ತಿ ಎಂಬುದಾಗಿ ನಾನು ನಂಬುತ್ತೇನೆ.
ಈ ಜನರು ನಂಬುವುದಕ್ಕೋಸ್ಕರ ಈ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ ಎಂಬುದಾಗಿ ಒಂದು ಶಬ್ದವನ್ನು ಪ್ರಾರ್ಥನೆ ಮಾಡಿ ಒಂದೇ ಒಂದು ಮಾತು ಹೇಳ್ತಾರೆ, ಲಾಜರನೇ ಹೊರಗೆ ಬಾ. ಇವತ್ತು ದೇವರು ಒಂದೇ ಮಾತ್ರ ಶಬ್ದ, ನಂಬಿಕೆಯಲ್ಲಿರುವಂತವರು, ನಂಬಿಕೆಯಲ್ಲಿರುವಂತಹ ವ್ಯಕ್ತಿಗಳು ಒಂದು ಗಟ್ಟಿಯಾದ ಶಬ್ದದಿಂದ ಮಾತನಾಡ್ತಾರೆ. ಆ ಶಬ್ದವು ಸತ್ತಂತ ಕಾರ್ಯಗಳನ್ನು ಪುನಃ ದೇವರು ಎಬ್ಬಿಸ್ತಾನೆ. ಸತ್ತಂತ ಕಾರ್ಯಗಳನ್ನ ಪುನಃ ಜೀವವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯೆಹೆಜ್ಕೇಲ 37ನೇ ಅಧ್ಯಾಯದ 1ನೇ ವಚನದಿಂದ ಪ್ರಾರಂಭವಾಗುವುದನ್ನು ನೋಡೋದಾದ್ರೆ ಒಂದು ರಾಶಿ ಬಿದ್ದಂತ ಎಲುಬುಗಳಿರ್ತದೆ. ಇದಕ್ಕೆ ಜೀವ ಬರುತ್ತಾ ನರ ಮನುಷ್ಯನೇ ಎಂಬುದಾಗಿ ಕೇಳಲ್ಪಟ್ಟಾಗ ನೀನೇ ಬಲ್ಲೆ ಸ್ವಾಮಿ ಎಂಬುದಾಗಿ ಆ ಪ್ರವಾದಿ ಹೇಳ್ತಾನೆ. ಆ ಹೇಳಿದ ತಕ್ಷಣನೇ ನಾನು ಹೇಳಿದ ನುಡಿ ಅದರ ಮೇಲೆ ಅಂದಾಗ ಆತನು ನುಡಿಯಲ್ಪಡ್ತಾನೆ. ಕರ್ತನು ಹೇಳಿದ ಹಾಗೆ ಹಿಂದೆ ಮುಂದೆ ಮಾತನಾಡಲಿಲ್ಲ, ನುಡಿದ. ಆ ಎಲುಬುಗಳು ಒಂದಕ್ಕೊಂದು ಕಟಕಟನೆ ಜೋಡಣೆ ಆಗ್ತಾ ಇದೆ. ಅದಕ್ಕೆ ಚರ್ಮದ ಹೊದಿಕೆ, ನರಗಳು ಉಬ್ಬಿಕೊಳ್ತಾ ಇದೆ. ಕರ್ತನ ನೋಡ್ತಾ ಇದ್ದಾರೆ. ಸತ್ತಂತದಕ್ಕೆ ಒಂದು ಜೀವವ ಶ್ವಾಸವನ್ನು ದೇವರು ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ಸೈನ್ಯವಾಗಿ ನಿಲ್ಲುತ್ತದೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ನೀನೇನೆಲ್ಲ ಕಳೆದುಕೊಂಡಿದ್ಯೋ, ಏನೆಲ್ಲ ನಿನ್ನನ್ನು ಬಿಟ್ಟು ಹೋಗಿದೆ ಅಂತ ನೀನು ಅಂದುಕೊಂಡಿದ್ಯೋ, ಪುನಃ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ನಂಬಿಕೆ ಮಾತ್ರ ಇರಲಿ. ಕಣ್ಣುಗಳನ್ನು ಮುಚ್ಚಿ ತಲೆಯನ್ನು ಬಾಗಿ ನಂಬಿಕೆ ಬಿದ್ದೋಗಿರುವುದಾದ್ರೆ ಇವತ್ತು ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡ್ರಿ. ಅಪ್ಪ, ನಾನು ನಂಬಿಕೆಯನ್ನು ಹೆಚ್ಚಿಸು. ನಾನು ಕಳ್ಕೊಂಡ ಎಲ್ಲ ಆಶೀರ್ವಾದಗಳನ್ನ ನಾನು ಪಡೆದುಕೊಳ್ಳಬೇಕು. ನಿನಗಾಗಿ ನಾನು ಬದುಕಬೇಕು. ನಿನ್ನ ಇಷ್ಟಾರ್ಥಗಳ ಪ್ರಕಾರವಾಗಿ ನಾನು ಜೀವಿಸಬೇಕು. ನಾನು ಈ ಮನುಷ್ಯರು ಹೇಳುವಂತ ಅಪನಂಬಿಕೆಗಳನ್ನ ನಾನು ದೂರ ತಳ್ತಾ ಇದ್ದೀನಿ. ನಿನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡ್ತಾ ಇದ್ದೀನಿ. ಈಗ ನನ್ನ ಕೆಲಸದಲ್ಲಿ ಅಭಿವೃದ್ಧಿ ಪಡಿಸು. ಈ ಒಂದು ನಾನು ಮಾಡುವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಪಡಿಸು. ಈ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಪಡಿಸು. ಈ ಕೆಲಸದಲ್ಲಿ ಅಭಿವೃದ್ಧಿ ಪಡಿಸು. ಈ ಜನರಿಂದ ನನ್ನನ್ನು ಪ್ರತ್ಯೇಕಪಡಿಸು. ನಿನ್ನೊಟ್ಟಿಗೆ ಒಂದು ಸಂಬಂಧವನ್ನು ಕೊಡು ಸ್ವಾಮಿ ಎಂಬುದಾಗಿ ನೀವು ಕೇಳಿಕೊಂಡ್ರಿ. ಕರ್ತನೆ ದೇವರು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ನಾವು ಕಡೆಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ವಾಕ್ಯ ಸಂದೇಶವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೆ ಹಾಗೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ದೇವರೇ, ನಂಬಿಕೆಯಲ್ಲಿ ಬಿದ್ದಂತ ಪ್ರತಿಯೊಬ್ಬರು, ಭಯದಲ್ಲಿರುವಂತಹ ಪ್ರತಿಯೊಬ್ಬರು, ಅಂಜಿಕೆಯಲ್ಲಿರುವಂತಹ ಪ್ರತಿಯೊಬ್ಬರು ಎಲ್ಲವನ್ನ ಕಳೆದುಕೊಂಡಿದ್ದಾಯಿತು, ಇನ್ನು ನನ್ನ ಜೀವಿತದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬುದಾಗಿ ಅಂದುಕೊಂಡಿರುವ ಪ್ರತಿಯೊಬ್ಬೊಬ್ಬರಿಗೂ ಪುನಃ ನಂಬಿಕೆಯ ಶ್ವಾಸವನ್ನು ಬಿಡುಗಡೆ ಆಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕಳಕೊಂಡ ಎಲ್ಲ ಆಶೀರ್ವಾದವನ್ನ, ಕಳಕೊಂಡ ಪ್ರತಿಯೊಂದೊಂದು ಕಾರ್ಯಗಳನ್ನ ಯೇಸುವಿನ ನಾಮದಲ್ಲಿ ರಾಜ ಅವರಿಗೆ ಬಿಡುಗಡೆ ಆಗಲಿ ಕರ್ತನೆ. ಅಪ್ಪ, ಅವರನ್ನು ಆಶೀರ್ವದಿಸು. ನಂಬಿಕೆ ಮಾತ್ರವೇ ಅವರಿಗೆ ಇರಲಿ ರಾಜನೇ. ನಂಬಿಕೆ ಇಲ್ಲದಂತೆ ರಾಜ ಜೀವಿಸಕೂಡದು ರಾಜ. ನಂಬಿಕೆಯಲ್ಲಿ ಪ್ರಾರ್ಥನೆ, ನೀನು ನಂಬಿಕೊಂಡು ಏನನ್ನ ಪ್ರಾರ್ಥಿಸ್ತೋ ಅದನ್ನೆಲ್ಲ ಹೊಂದಿಕೊಳ್ತೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಲಿ ಸ್ವಾಮಿ. ಅಂದು ಸಭಾಮಂದಿರದ ರಾಜ ಅಪ್ಪ ಅಧಿಕಾರಿಯ ದೇವರೇ ಮಗಳನ್ನ ಎಬ್ಬಿಸಿದ ಹಾಗೆ ಇವತ್ತು ಸ್ವಾಮಿ ಪ್ರಾರ್ಥನೆ ಮಾಡುತ್ತಿರುವಂತಹ ಪ್ರತಿಯೊಬ್ಬರು ದೇವರೇ ಅವರ ಜೀವಿತದಲ್ಲಿ ಏನೆಲ್ಲ ಸತ್ತಿದೆ ಎಂಬುದ ಕಾರ್ಯದ್ದು ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ಹಣಕಾಸಿನ ವಿಷಯಗಳಲ್ಲಿ ರಾಜ, ಕುಟುಂಬದ ವಿಷಯಗಳಲ್ಲಿ ರಾಜ, ಏನೆಲ್ಲ ಕಳಕೊಂಡಿದ್ದಾರೆ, ಸತ್ತು ಹೋಗಿದೆ, ಇನ್ನು ಬರಲ್ಲ, ಇದು ಜೀವ ಬರಲ್ಲ, ಇದು ಕಾರ್ಯ ಬದಲಾವಣೆ ಆಗಲ್ಲ ಎಂಬುದಾಗಿ ಅಂದುಕೊಂಡಿದ್ದರು. ನಂಬಿಕೆಯಿಂದ ಪ್ರಾರ್ಥಿಸುವಂತ ಇವರ ಜೀವಿತದಲ್ಲಿ ಅದೆಲ್ಲ ಬದಲಾವಣೆ ಆಗಲಿ. ಕಳಕೊಂಡ ಎಲ್ಲ ಆಶೀರ್ವಾದಗಳು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು ದೇವರೇ. ನಿನ್ನ ಕೃಪೆಗಳಿಂದ ತುಂಬಿಸಿ ನೀನು ನಡೆಸಿಕೊಡು ರಾಜ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರು ರಾಜ ದೇವರೇ ನಂಬಿಕೆಯಲ್ಲಿ ನಿನ್ನ ಮುಂದೆ ಸ್ಥಿರವಾಗಿ ನಿಂತುಕೊಂಡು ಬಲವಾಗಿ ನಿನ್ನ ಮುಂದೆ ರಾಜ ನಡೆಯಲಿ ಕರ್ತನೆ. ಈಗ ಮಾಡಿದಕ್ಕೆ ಹಾಗೆ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಖಚಿತವಾಗಿಯೂ ಈ ಒಂದು ಸಂದೇಶವು ನಿಮ್ಗೆ ಆಶೀರ್ವಾದಕರವಾಗಿರ್ತದೆ. ನಂಬಿಕೆ ಮಾತ್ರ ಇರಲಿ. ನಂಬಿಕೆನೆಂದಿಗೂ ನೀವು ಕಳೆದುಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನಂಬಿಕೆ ಮಾತ್ರ ಇರಲಿ. ಯಾರು ನಂಬಿಕೆಯನ್ನ ಅಪನಂಬಿಕೆಯನ್ನು ಹುಟ್ಟಿಸುವಂತ ನಿನ್ನ ಸುತ್ತಲೂ ಯಾರಿದ್ದಾರೋ ಅವನ್ನೆಲ್ಲ ಮೊದಲು ಪ್ರತ್ಯೇಕಪಡಿಸು. ನಿನ್ನ ಜೀವಿತದ ದೊಡ್ಡ ನಂಬಿಕೆಯನ್ನ ನೀನು ಕಾಣುವಂತೀಯ, ದೇವರ ಮಹಿಮೆಯನ್ನ ಕಾಣ್ತೀಯ, ನಿನ್ನ ಅದ್ಭುತಗಳನ್ನ ಕಾಣ್ತೀಯ. ದೇವರು ನಿನ್ನನ್ನು ಆಶೀರ್ವದಿಸಲ್ಪಡಲಿ. ಕರ್ತನಾದ ದೇವರ ಕೃಪೆಯು ಶಾಂತಿಯು ಸದಾಕಾಲವಾಗಿ ನಿಮ್ಮ ಜೊತೆಗೆ ಇದ್ದು ನಡೆಸಲ್ಪಡಲಿ. ಪ್ರೈಸ್ ದಿ ಲಾರ್ಡ್.